ಬೆಳಗಾವಿಯಲ್ಲಿ ತೀವ್ರಗೊಂಡಿದೆ ಸಂಘಟನೆಗಳ ಪ್ರತಿಭಟನೆ. ಸರ್ಕ್ಯೂಟ್ ಹೌಸ್ನಿಂದ ಚೆನ್ನಮ್ಮ ವೃತ್ತದವರೆಗೂ ಮೆರವಣಿಗೆ ಮಾಡುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಾಡದ್ರೋಹಿ ಎಂಇಎಸ್ ನಿಷೇಧಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇರೋದು. ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕೆಲವು ಕಡೆ ನೈತಿಕ ಬೆಂಬಲ, ಇನ್ನು ಕೆಲವು ಕಡೆ ಬಾಹ್ಯ ಬೆಂಬಲ ಸಿಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಂತೂ ಆಕ್ರೋಶ ಹೆಚ್ಚಾಗ್ತಾ ಇದೆ. ಎಂಇಎಸ್ ಪುಂಡರ ಪುಂಡಾಟವನ್ನ ತಡಿಬೇಕು, ಅವರ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಇನ್ನು ಮೆರವಣಿಗೆ ಆರಂಭವಾಗ್ತಾ ಇದ್ದಂತೆ ವಾಹನ ಸಂಚಾರ ಸ್ಥಗಿತಕ್ಕೆ ಅಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ರಸ್ತೆಯಲ್ಲಿ ಅಡ್ಡ ಮಲಗಿ ಹೋರಾಟಗಾರರು ಪ್ರತಿಭಟನೆ ಮಾಡಿರುವುದು. ಕರವೇ ಜಿಲ್ಲಾಧ್ಯಕ್ಷ ವಾಜೀದ್ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇರೋ ಹಾಗೆ ಒಂದಷ್ಟು ಬಣಗಳಿದ್ದಾವೆ. ಕೆಲ ಬಣಗಳು ಬೆಂಬಲ ಕೊಡ್ತಾ ಇದ್ರೆ, ಇನ್ನು ಕೆಲ ಬಣಗಳು ಸೈಲೆಂಟ್ ಆಗಿರೋದು. ಕೆಲವೊಂದು ಕಾರಣಗಳಿಂದ ಬೆಂಬಲವನ್ನ ನೈತಿಕವಾಗಿ ಕೊಟ್ಟರು ಕೂಡ ಬಾಹ್ಯವಾಗಿ ಕೊಡ್ತಾ ಇಲ್ಲ. ಇನ್ನು ಬೆಳಗಾವಿಯಲ್ಲಿ ರಸ್ತೆಗೆ ಅಡ್ಡ ಮಲ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು. ವಾಹನ ಸಂಚಾರಗಳು ಸ್ಥಗಿತ ಆಗಬೇಕು ಅನ್ನುವಂಥ ಕಾರಣಕ್ಕೆ ಅವರು ನಮಗೆ ಬೆಂಬಲ ಕೊಡಬೇಕು ಅಂತ ರಸ್ತೆಯಲ್ಲಿ ಅಡ್ಡ ಮಲಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಿಮ್ಗೇನಾದ್ರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ರೆ ನೀವು ಎಂಇಎಸ್ ಸಂಘಟನೆ ನಿಷೇಧ ಮಾಡಲೇಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ, ದಯಮಾಡಿ ನೀವ್ ಹೇಳಂತ ಅದನ್ನೇ ಮಾತಿಗೆ ತಪ್ಪಬಾರ್ದು. ನೀವ್ ಹೇಳಿದ ಮಾತಿಗೆ ಬಹಳ ತಪ್ತಾ ಇದ್ರಿ. ಯಾವ್ದು ಸರ್ಕಾರ ಬರಲಿ, ಹಿಂದಿನ ಬೊಮ್ಮಾಯಿ ಸರ್ಕಾರ ಇದ್ದಾಗ ನೀವು ನಾವು ಬಂದ್ ಕರೆ ಕೊಟ್ಟಂತ ಹೋಟೆಲ್ ನಗರ ಸಾಹೇಬ್ರಿಗೆ ಅವತ್ತು ಆ ಬಂದ್ ಕರೆಯನ್ನು ಹಿಂದೆ ತಗೊಂಡು ನಾವು 2 ದಿನದಲ್ಲಿ ಎಂಇಎಸ್ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಈಗಾಗಲೇ ಬೆಳಗಾವಿಯಲ್ಲೇ ಹೊತ್ಕೊಂಡಂತ ಕಿಡಿ ಇದು. ಯಾಕೆಂದ್ರೆ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕನ್ನಡಿಗ ಕಂಡಕ್ಟರ್ಗೆ ಆದಂತ ಅವಮಾನ, ಹಲ್ಲೆಗೆ ಸಂಬಂಧಪಟ್ಟಂತೆ ಈ ಬಂದ್ಗೆ ಕರೆ ಕೊಡಲಾಗಿದೆ. ಅನೇಕರಿಗೆ ಇವತ್ತು ಯಾಕೆ ಬಂದ್ ನಡೀತಾ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಕಾರಣ ಅಷ್ಟು ದಿನಗಳ ನಂತರ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. ಬೆಳಗಾವಿಯಲ್ಲಿ ಯಾವ ರೀತಿ ಪ್ರತಿಭಟನೆ ನಡೀತಾ ಇದೆ, ಒಂದಷ್ಟು ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಯಾವ್ಯಾವ ಸಂಘಟನೆಗಳು ಪ್ರತಿಭಟನೆಗೆ ಬಾಹ್ಯ ಬೆಂಬಲ ಕೊಟ್ಟಿರೋದು, ನೈತಿಕ ಬೆಂಬಲ ಕೊಟ್ಟಿರೋದು?
ನೀತಿಗೆ ನಾನು ತೋರಿಸೋದು ಬೆಳಗಾವಿಯಲ್ಲಿ ಏನು ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಈಗ ಪ್ರತಿಭಟನೆ ಆರಂಭಗೊಂಡಿದೆ. ಈಗ ಬೆಳಗಾವಿ ಸರ್ಕಿಟ್ ಹೌಸ್ನಿಂದ ಒಂದು ಬಿಗಿ ಪೊಲೀಸ್ ಬದಲಿ ಪ್ರತಿಭಟನೆ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣವನ್ನು ಒಂದು ಹೊರತುಪಡಿಸಿದ್ರೆ ಉಳಿದಂತೆ ಎಲ್ಲ ಏನು ಕನ್ನಡಪರ ಹೋರಾಟಗಾರರಿದ್ದಾರೆ ಈ ಒಂದು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನಾನು ತೋರಿಸ್ತಾ ಇದ್ದೀನಿ ಬಿಗಿ ಪೊಲೀಸ್ ಭದ್ರತೆ ಈಗ ಪ್ರತಿಭಟನೆ ಆರಂಭಗೊಂಡಿರ್ತಕ್ಕಂಥದ್ದು. ಬೆಳಗಾವಿಯ ಸರ್ಕಿಟ್ ಹೌಸ್ನಿಂದ ಆರಂಭಗೊಂಡಂತ ಪ್ರತಿಭಟನೆ ಏನಿದೆ ಈಗ ಚೆನ್ನಮ್ಮ ವೃತ್ತದ ಈಗ ಸಾಗ್ತಾ ಇದೆ ಅಂತ ಹೇಳ್ಬೋದು. ನಮ್ಮ ಜೊತೆ ಮಾತಾಡೋದಕ್ಕೆ ಕನ್ನಡಪರ ಹೋರಾಟಗಾರರನ್ನು ಮಾತಾಡ್ಸೋಣ. ಯಾವ ರೀತಿ ಹೋರಾಟ ಸಾಗ್ತಾ ಇದೆ? ಇವಾಗ ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಬೆಳಗಾವಿ ಜನಪ್ರತಿನಿಧಿಗಳಿಗೆ ಅಂಜಿಬಿಟ್ಟು ನಮ್ಮ ಸರ್ಕಾರ ನಮಗೆ ಹೋರಾಟ ಮಾಡಲಿಕ್ಕೆ ಹೊರಗಡೆ ಬರಲಿಕ್ಕೆ ಕೊಡ್ತಾ ಇಲ್ಲ. ಪ್ರಮುಖವಾಗಿ MES ಪುಂಡಾಟ ಹೆಚ್ಚಾಗ್ತಾ ಇದೆ ಬೆಳಗಾವಿಯಲ್ಲಿ. ಬಹಳ ಆಗಿದೆ. MES ಪುಂಡಾಟಕ್ಕೆ ಹೆಚ್ಚಾಗಲಿಕ್ಕೆ ಕಾರಣ ನಮ್ಮ ಜನಪ್ರತಿನಿಧಿಗಳಿಗೆ. ಅವರ ಸಪೋರ್ಟ್ ಇಂದಾನೆ MES ಅವ್ರು ಮಾಡ್ತಾವ್ರೆ. ಪ್ರಮುಖವಾಗಿ ನೀತಿನಾಗಿ ತೋರಿಸ್ತಾ ಯಾವ ರೀತಿ ಹೋರಾಟಗಾರ ತಮ್ಮ ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು. ಏನು ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಕನ್ನಡಪರ ಸಂಘಟನೆಗಳ ಬಿಗಿ ಭದ್ರತೆ ಒಂದು ಪ್ರತಿಭಟನೆ ಆರಂಭಗೊಂಡಿರ್ತಕ್ಕಂಥದ್ದು. ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ? ಸರ್, ಇವತ್ತು ನಮ್ದು MES ನಾವು ಸಂಘಟನೆಗಳದಾವಲ್ಲ ಅವು ಬ್ಯಾನ್ ಆಗ್ಬೇಕಂತ ನಾವು ಮೊದಲಿಂದವರು ಹೇಳ್ಕೊತಾ ಬಂದಿದೀವಿ. ಯಾವ ಕೆಳಗಡೆಗಳಿಂದ ನಮ್ಮ ಎಲ್ಲ ಒಂದು ಅಣ್ಣ ತಮ್ಮರ ತರ ಇರುವಂತವ್ರ ನಡುವೆ ಜಗಳಗಳನ್ನ ಹಚ್ತಾ ಇದ್ದಾರೆ. ಅದಕ್ಕೆ ಈಗ ಮೊನ್ನೆ ಬಸ್ ಕಂಡಕ್ಟರ್ ಮೇಲೆ ಕೂಡ ಹಲ್ಲೆ ಆಯಿತು, ಅನಾವಶ್ಯಕವಾಗಿ ಅವ್ರ ಮೇಲೆ ಕೇಸ್ ಕೂಡ ಮಾಡಲಾಯಿತು. ಅದಕ್ಕಾಗಿ ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತಾ ಇದೀವಿ, ಆ ಸಂಘಟನೆಗಳನ್ನ ಬ್ಯಾನ್ ಮಾಡ್ಬೇಕಂತ ಕೇಳ್ಕೊತಾ ಇದೀವಿ. ಅದರ ಪರವಾಗಿ ನಾವು ಇವತ್ತು ಹೋರಾಟ ಮಾಡ್ಕೊತಾ ಇದೀವಿ ಅಂತ ಹೇಳಕ್ ಇಷ್ಟ. ಕನ್ನಡಪರ ಸಂಘಟನೆ ಹೋರಾಟ ಬಂದ್ ಕರೆ ಕೊಟ್ಟರು ಬಂದ್ ಬೆಂಬಲ ವ್ಯಕ್ತ ಆಗ್ತಾ ಇಲ್ಲ. ಬಂದ್ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಆಲ್ರೆಡಿ ನಮ್ಗೆ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಆದರೂ ನಾವು ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಮಾಡ್ಕೊಂಡು ಚೆನ್ನಮ್ಮ ಸರ್ಕಲ್ ಹತ್ರ ಹೊಂಟವು ಈಗ. ಮತ್ತು ಎಲ್ಲ ಅಂಗಡಿ ಚಾಲಕರಾಗಲಿ ಬಿಸ್ನೆಸ್ಗಳ ಮ್ಯಾಗ ಆಗಲಿ ಎಲ್ಲರೂ ಬಂದ್ ಕರೆ ಕೊಟ್ಟರು. ಆದ್ರೆ ಈ ಒಂದು ರೊಟೇಷನ್ದಲ್ಲಿ ಚಾಲು ಆಗೈತಿ, ಒಂದು ರೊಟೇಷನ್ದಲ್ಲಿ ಬಂದ್ ಆಗೈತಿ. ಯಾಕೆ ಈ ತರ ಆಗೈತಿ ಅಂತ ಹೇಳಿ ನಾವು ಈಗ ಪ್ರತಿಭಟನೆ ಮಾಡ್ಕೊಂಡು ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ. ಅದು ಪ್ರತಿಭಟನೆ ನೋಡಿ, ಬಂದ್ಗೆ ಸಂಪೂರ್ಣ ಬೆಂಬಲ ಇದೆ. ಆದ್ರೂ ಕೂಡ ಕೆಲವೊಂದು ಸಂಘಟನೆಗಳು ನೈತಿಕ ಬೆಂಬಲ ಅಂತ ಹೇಳ್ಕೊಟ್ಟು ಇದನ್ನು ಹಾಳನ್ನು ಮಾಡಿದ್ದಾರೆ. ಬೆಳಗಾವಿ ರಾಜಕಾರಣಿಗಳು ಇವನ್ನೆಲ್ಲ ಇದನ್ನು ಮಾಡಿಕೊಂಡು ಚಾಲು ಮಾಡುವಂತ ಒಂದು ಇದನ್ನ ಮಾಡಿಕೊಂಡು ಎಲ್ಲ ಚಾಲುವನ್ನು ಇಟ್ಟಿದ್ದಾರೆ. ಆದ್ರೆ ಶಾಂತ ರೀತಿಯಿಂದ ಹೋರಾಟವನ್ನು ಮಾಡೋಕೆ ನಾವು ಬಂದ್ ಮಾಡ್ತೇವೆ ಅನ್ನುವಂತ ನಾವು ಈ ಪ್ರತಿಭಟನೆಯನ್ನು ನಾವು ನಡೆಸ್ತಾ ಇದ್ದೀವಿ. ಈ ಚೆನ್ನಮ್ಮ ಸರ್ಕಲ್ ಅಲ್ಲಿ ನಾವು ಅಲ್ಲೂ ಬಂದ್ ಕೂಡ ನಾವು ಮಾಡೇ ಮಾಡ್ತೇವೆ. ಆಮೇಲೆ ಮಾರ್ಕೆಟ್ ಅಲ್ಲಿ ಹೋಗಿ ನಾವು ಬಂದ್ ಮಾಡ್ತೇವೆ. ಇದು ಏನಂದ್ರೆ ಕನ್ನಡಪರ ಹೋರಾಟಗಾರರಾಗಿರ್ಬೋದು, ಕನ್ನಡಪರ ಹೋರಾಟಗಾರ ಒಂದಿಷ್ಟು ಏನು ಮಹಿಳಾ ಹೋರಾಟಗಾರ ಕೂಡ ಒಂದು ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಏನೀಗ ಪ್ರತಿಭಟನೆ ರ್ಯಾಲಿ ಆರಂಭವಾಗಿದೆ. ಇನ್ನೊಂದಿಷ್ಟು ಕಾರ್ಯಕರ್ತರು ಮಾತಾಡಿಸ್ತೀನಿ. ಮೇಡಮ್, ಯಾವ ರೀತಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದ್ರಿ? ಸರ್, ಏನಂತಂದ್ರೆ ಇನ್ನೊಂದು ಈ ಕಂಡಕ್ಟರ್ ಮೇಲೆ ಮಾಡಿರೋ ಹಲ್ಲೆ ಇದೆಯಲ್ಲ, ಈ ನಾವು ಬಸ್ ಇಲ್ಲದೆ ಎಲ್ಲಿ ಹೋಗಕ್ ಆಗೋದಿಲ್ಲ. ಅವ್ರಿಗೆ ರಕ್ಷಣೆ ಕೊಡಬೇಕು. ನಮ್ಮ ಕರ್ನಾಟಕ ಒಳಗೆ ಇದ್ದು ಮಹಾರಾಷ್ಟ್ರ ಈ ತರ ಮಾಡಿದಾರಲ್ಲ, ಯಾರಿಗೂ ಸಹಿಸಕ್ ಆಗಲ್ಲ ಸರ್. ಅದಕ್ಕೆ ಇದು ಸರ್ಕಾರಕ್ಕೆ ಮುಟ್ಟುವರೆಗೂ ನಾವು ಹೋರಾಟ ಮಾಡ್ತೀವಿ. ತಾವು ಕೂಡ ಹೋರಾಟ ಮಾಡ್ತೀವಿ, ಏನು ಆಗ್ರಹ ಮಾಡ್ತೀರಿ? ನಾವು ಕೂಡ MES ಬ್ಯಾನ್ ಆಗಬೇಕಂತ ಆಗ್ರಹ ಮಾಡತ್ತೇವೆ ಸರ್ಕಾರಕ್ಕೆ. ಸೊ ಇದು ಏನಂದ್ರೆ ನೀತಿ ಪ್ರಮುಖವಾಗಿ ಏನು ಬೆಳಗಾವಿಯಲ್ಲಿ ಈಗಾಗಲೇ ಏನು ಬಂದ್ಗೆ ಬೆಂಬಲಿಸಿ ಪ್ರತಿಭಟನೆ ರ್ಯಾಲಿ ಆರಂಭಗೊಂಡಿದೆ. ಈ ರ್ಯಾಲಿ ಈಗ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿ ಏನು ಮತ್ತಷ್ಟು ಪ್ರತಿಭಟನೆ ಕಾವಲು ಪಡೆದುಕೊಳ್ಳಲಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನಾಡದ್ರೋಹಿ MES ಸಂಘಟನೆಯನ್ನು ನಿಷೇಧ ಮಾಡಬೇಕು. ಆದರೆ ಬೆಳಗಾವಿಯಲ್ಲಿ ಕರ್ನಾಟಕ ಬಂದ್ಗೆ ಸಂಪೂರ್ಣ ಬೆಂಬಲ ಸಿಕ್ಕಿಲ್ಲ. ಆದರೆ ಬಂದ್ಗೆ ಬೆಂಬಲಿಸಿ ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆ ಕೂಡ ಒಂದು ಕನ್ನಡಪರ ಹೋರಾಟಗಾರರು ರಸ್ತೆ ಚಳವಳಿ ಮಾಡುವ ಮೂಲಕ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನೀತಿ ಶ್ರೀಧರ್, ಇನ್ನೊಂದೇನಂದ್ರೆ ಇಲ್ಲಿ ನಾವು ಎಷ್ಟೇ ಬಂದ್ ಮಾಡಬಹುದು, ಇಂತಹ ಘಟನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಬಟ್ ಇದೆಲ್ಲದಕ್ಕೂ ಕೂಡ ಅಲ್ಲಿ ಮಹಾರಾಷ್ಟ್ರದ ಸ್ಥಳೀಯ ಜಿಲ್ಲಾಡಳಿತ ಏನಿದೆ ಅದು ಇದಕ್ಕೆ ಬ್ರೇಕ್ ಹಾಕಬೇಕಾಗುತ್ತೆ, ಕಡಿವಾಣ ಹಾಕಬೇಕಾಗುತ್ತೆ. ಪ್ರತಿ ಬಾರಿಯೂ ಕೂಡ MES ಪುಂಡರ್ ಇರ್ಬೋದು ಅಥವಾ ಶಿವಸೇನೆ ಕಾರ್ಯಕರ್ತರು ಇರ್ಬೋದು, ಇಂತಹ ಘಟನೆಗಳಾಗೋ ರೀತಿಯಾಗಿನೇ ಮಾಡ್ತಾ ಇರ್ತಾರೆ. ಕಾರಣ ನಮ್ಮ ಕರ್ನಾಟಕದ ಬೆಳಗಾವಿ ಮೇಲೆ ಹಿಡಿತ ಸಾಧಿಸಬೇಕು, ಮರಾಠಿಗರು ಅಲ್ಲಿ ಹೆಚ್ಚಾಗಿ ಪ್ರಾಬಲ್ಯ ಪಡ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ಇಂಥ ಘಟನೆಗಳಾಗ್ತಾ ಇರುತ್ತೆ. ಬಟ್ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕಬೇಕಲ್ವಾ? ಕರ್ನಾಟಕದಲ್ಲಿ ಬಂದ್ ಆದ್ರೂ ಕೂಡ ಇದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಎಷ್ಟು ಪರಿಣಾಮ ಬೀರುತ್ತೆ, ಕೊನೆಗೆ ರಿಸಲ್ಟ್ ಏನು ಅನ್ನೋದೇ ಮುಖ್ಯ ಆಗುತ್ತಲ್ವಾ? ಇದು ಖಂಡಿತವಾಗಿಯೂ ಏನು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಒಂದು ಕಡೆ ಕರ್ನಾಟಕದಲ್ಲಿ ನಾಡದ್ರೋಹಿ MES ಸಂಘಟನೆ ನಿಷೇಧ ಮಾಡಬೇಕು. ಜೊತೆಗೆ ಮಹಾರಾಷ್ಟ್ರದಲ್ಲಿ ಇದ್ಕೊಂಡು MESಗೆ ಕುಮ್ಮಕ್ಕ ಕೊಡ್ತಿರ್ತಕ್ಕಂಥ ಒಂದು ಮಹಾರಾಷ್ಟ್ರದ ಅಲ್ಲಿಯ ಸ್ಥಳೀಯ ಶಿವಸೇನೆ ಏನಿದೆ, ಶಿವಸೇನೆಗೆ ಒಂದು ತಕ್ಕ ಪಾಠ ಕಲಿಸಿಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಶಿವಸೇನೆಗೆ ಪಾಠ ಕಲಿಸಿಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆಗ ಮಾತ್ರ ಏನು ಎರಡು ರಾಜ್ಯಗಳ ಮಧ್ಯೆ ಏನು ಗಡಿ ವಿವಾದ ಆಗಿರ್ಬೋದು, ಭಾಷಾ ವಿವಾದ ಕಿಚ್ಚನ್ನು ಹೊತ್ತಿಸ್ತಕ್ಕಂಥ ಶಿವಸೇನೆ ಮತ್ತು MESನ ಒಂದು ಪುಂಡಾಟ ಮತ್ತು
ಟಾಟಾಟೋಪಗೆ ಒಂದು ಬ್ರೇಕ್ ಬೀಳುತ್ತೆ ಅಂತ ಹೇಳ್ಬೋದು. ಈಗ ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಬಸ್ಗಳು ಕರ್ನಾಟಕದ ಗಡಿಯವರಿಗೆ ಮಾತ್ರ ಬರ್ತಾ ಇದ್ದಾವೆ. ಆದರೆ ಕರ್ನಾಟಕದ ಎಲ್ಲ ಬಸ್ಗಳು ಕೂಡ ಅಂತಾರಾಜ್ಯಗಳ ಮಧ್ಯೆ ಎಂದಿನಂತೆ ಸಂಚಾರ ನಡೆಸಿರ್ತಕ್ಕಂಥದ್ದು. ಇಲ್ಲಿ ಒಂದು ಏನಂದ್ರೆ ನೀತಿ ಪದೇ ಪದೇ ಈ ಒಂದು ಪುಂಡಾಟ ಮಾಡ್ತಿರ್ತಕ್ಕಂಥ ನಾಡದ್ರೋಹಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ಕನ್ನಡ ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತೆ, ಮತ್ತೊಂದು ಕಡೆ PDO ಮೇಲೆ ಹಲ್ಲೆ ಆಗುತ್ತೆ. ಅದೇ PDO ಮೇಲೆ ಹಲ್ಲೆ ಮಾಡಿದಂಥ ಆರೋಪಿಗಳನ್ನ ನಾಡದ್ರೋಹಿ MES ಮುಖಂಡರು ಹೋಗಿ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತಾರೆ. ಇಂಥ ಒಂದು ಕೃತ್ಯ ಮಾಡುವಂಥ ಏನು ಪುಂಡ್ರಿದ್ದಾರೆ ಅಂತ ಪುಂಡ್ರಿಗೆ ಒಂದು ಗುಂಡಾ ಕಾಯ್ದೆ ಅಡಿ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು. ಪೊಲೀಸ್ ಇಲಾಖೆ ಕೆಲಸವನ್ನು ಮಾಡಬೇಕಂದ್ರೆ ರಾಜ್ಯ ಸರ್ಕಾರ ಈ ಒಂದು ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಾಗುತ್ತೆ. ಮರಾಠಿ ಮತಗಳ ವೋಟ್ ಬ್ಯಾಂಕ್ಗಾಗಿ ಏನು ಎಲ್ಲ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು, ಯಾವುದೇ ಸರ್ಕಾರಗಳಾಗಿರ್ಬೋದು, ನಾಡದ್ರೋಹಿ MES ವಿರುದ್ಧ ಯಾವುದೇ ರೀತಿ ಕಠಿಣ ಕ್ರಮ ತೆಗೆದುಕೊಳ್ಳದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೂಡ ಗಡಿಯಲ್ಲಿ ಇಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ಕೊಂಡಗಳಿಗೆ